ಒಂದು ಭಾರತೀಯ ರಾಜಕೀಯ ವ್ಯವಸ್ಥೆಯಲ್ಲಿ, ಒಂದು ಪ್ರಜಾತಂತ್ರದ ವ್ಯವಸ್ಥೆಯಲ್ಲಿ ಒಂದು ರಾಜಕೀಯ ಸಂಘರ್ಷಗಳು ಉಂಟಾದಾಗ ಈ ಕರ್ನಾಟಕ ಜನತೆ ರಕ್ಷಣೆ ಮಾಡೋಕ್ಕೋಸ್ಕರ ದೇವೇಗೌಡರು ಒಂದು ದಿಟ್ಟ ನಿರ್ಧಾರ ತಗೊಂಡು ಒಂದು ಜನತಾ ದಳ ವಿಭಜನೆ ಆದಾಗ ಅದು ದೇವೇಗೌಡರು ರಾಜಕೀಯವಾಗಿ ಕುಗ್ಗದೆ ನಮಗೆ ಒಂದು ಜನತಾದಳ ಜಾತ್ಯತೀತ ಅಂತ ಪಕ್ಷ ಸ್ಥಾಪನೆ ಮಾಡಿ ವಿವಿಧ ಸಿಂಬಲ್ಗಳಲ್ಲಿ ನಾವು ಎಲೆಕ್ಷನ್ ನಿಂತ್ಕೊಂಡು ಅಧಿಕಾರಕ್ಕೆ ಬಂದು ಅಧಿಕಾರ ಕಳ್ಕೊಂಡು ಹೋರಾಟಗಳು ಮಾಡಿ ಅದೆಲ್ಲ ಅದು ಇತಿಹಾಸ. ಅದಲ್ಲದೆ ಇತ್ತೀಚೆಗೆ ಅಂದರೆ 25 ವರ್ಷಗಳ ಹಿಂದೆ ಜಾತ್ಯತೀತ ಜನತಾದಳ ತೆನೆ ಹೊತ್ತ ಮಹಿಳೆ ಅಂತ ಏನು ಒಂದು ಸಿಂಬಲಿಂದ ನಾವು ಅಧಿಕಾರ ಹಿಡಿಲಿಕ್ಕೆ, ಜನಗಳು ಸೇವೆ ಮಾಡಲಿಕ್ಕೆ, ಭಾರತಕ್ಕೆ ಒಂದು ಪ್ರಧಾನಮಂತ್ರಿ, ಕರ್ನಾಟಕಕ್ಕೆ 2 ಮುಖ್ಯಮಂತ್ರಿ ಕೊಟ್ಟಂಥ ಪಕ್ಷ ಆ ಸಂದರ್ಭದಲ್ಲಿ 25 ವರ್ಷ ಏನು ನಾವು ಕಂಪ್ಲೀಟ್ ಮಾಡಿದ್ದೀವಿ. ಆ ಒಂದು ಬೆಳ್ಳಿ ಮಹೋತ್ಸವವನ್ನು ಬಹಳ ವಿಜೃಂಭಣೆಯಿಂದ ಭಾರತ ಎಲ್ಲ ರಾಜ್ಯಗಳ ಪದಾಧಿಕಾರಿಗಳು, ರಾಷ್ಟ್ರೀಯ ಅಧ್ಯಕ್ಷರ ಒಂದು ಕಮಿಟಿ, ಅವರ ಕೋರ್ ಕಮಿಟಿ, ರಾಜ್ಯ ಕಮಿಟಿಗಳು, ಜಿಲ್ಲಾ ಕಮಿಟಿಗಳು, ಕ್ಷೇತ್ರ ಕಮಿಟಿಗಳು ಎಲ್ಲ ಕಾರ್ಯಕರ್ತರು ಭಾಗವಹಿಸಿ ಈ ಒಂದು ಬೆಳ್ಳಿ ಮಹೋತ್ಸವವನ್ನು ಆಚರಣೆ ಮಾಡ್ತಿದ್ವಿ. ಅದು ನಮ್ಗೆ ತುಂಬ ಹೆಮ್ಮೆ ಅನಿಸುತ್ತೆ. ಅದು ನಮ್ಗೆ ಇವತ್ತು ನಮ್ಮ ಒಂದು ಭಾರತ ಇತಿಹಾಸದಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ ಸೇರಿಕೊಂಡು ಕೇಂದ್ರದಲ್ಲಿ ಅಧಿಕಾರ ಕೂಡ ಮಾಡ್ತಿದ್ದೀವಿ. ಅದ್ರ ಜೊತೆಯಲ್ಲಿ ಈ ಬೆಳ್ಳಿ ಮಹೋತ್ಸವ ಆಚರಣೆ ಮಾಡ್ತಿರೋದು ನಮ್ಮ ಕಾರ್ಯಕರ್ತರಿಗೆ, ಮುಖಂಡರಿಗೆ ತುಂಬ ಖುಷಿ ತಂದಿದೆ. ಅದೇ ರೀತಿ ಎಲ್ಲರಿಗೂ ನಾನು ಈ ಕರ್ನಾಟಕದ ಎಲ್ಲ ಜನತಾದಳ ಕಾರ್ಯಕರ್ತರಿಗೆ ಈ ಒಂದು ಬೆಳ್ಳಿ ಮಹೋತ್ಸವದ ಒಂದು ಸಮಾರಂಭದ ಶುಭ ಕೋರುತ್ತಾ ನಾನು ಶುಭ ಕೋರ್ತಿದ್ದೀನಿ.